ಅದಕ್ಕೂ ಎಕ್ಸ್ಟ್ರಾ ದುಡ್ಡು ತಗೊಳ್ಳೋಣ ಅಂತ. ಒಂದು ಕಡೆಯಿಂದ ಎಲ್ಲಾ ಕಡೆಯಿಂದ ಎಷ್ಟು ಕುಗ್ಗಿಸ್ಬೋದೋ ಅಷ್ಟು ಕುಗ್ಗಿಸ್ತಾ ಇದ್ದಾರೆ. ಇನ್ನೊಂದು ಹಠ ಮಾಡ್ತಾ ಇದ್ದಾನಂತೆ ಡಿ ಕೆ ಶಿವಕುಮಾರ್, ನಿಂದ ಭೂಮಿ ಯಾರ್ದು ಭೂಮಿ? ಭೂಮಿ ನಮ್ದು. ನಮ್ಮ ಭೂಮಿ ನೀನ್ ಯಾರು ಹಠ ಮಾಡೋದಿಕ್ಕೆ? ಯಾರ ಹೆಸರಲ್ಲಿದೆ? ನಮ್ಮ ಹೆಸರಲ್ಲಿದೆ, ನಮ್ಮ ಅಜ್ಜಿ ತಾತರ ಹೆಸರಲ್ಲಿದೆ, ನಮ್ಮ ಅಪ್ಪ ಅಮ್ಮಂದಿರ ಹೆಸರಲ್ಲಿದೆ. ನಾವು ಓದಿರೋ ಯೂತ್ಸ್ಗಳು ಏನೋ ಒಂದು ಮಾಡ್ಕೊಂಡಾದ್ರೂ ನಾವು ಜೀವನ ಮಾಡ್ತೀವಿ. ನಾವು ಎಲ್ಲೋ ಹೊರಗಡೆ ಹೋಗಿ ದುಡ್ಕೊಂಡು ಜೀವನ ಮಾಡ್ತೀವಿ. ನೀನ್ ಈ ಭೂಮಿ ತಗೊಂಡು ಫ್ಯಾಕ್ಟ್ರಿಗಳು ಮಾಡ್ಬಿಟ್ಟು ಓದ್ತಾ ಇರೋ ರೈತರಿಗೆ ಏನ್ ಕೆಲಸ ಕೊಡ್ತೀಯಾ? ಏನ್ ಕೆಲಸ ಕೊಡ್ಬೋದು ಹೇಳಿ? ವಾಚ್ಮ್ಯಾನ್ ಕೆಲಸ ಕೊಡ್ತಾನೆ, ಇಲ್ಲ ಅಲ್ಲಿ ಟಾಯ್ಲೆಟ್ ತೊಳೆಯೋ ಕೆಲಸ ಕೊಡ್ತಾನೆ. ದಯವಿಟ್ಟು ಯಾರು ಬೇಜಾರು ಮಾಡ್ಕೊಂಬೇಡಿ. ನಾನು ಯಾವುದೇ ತರ ಉದ್ಯಮಕ್ಕಾಗ್ಲಿ ಏನಕ್ಕೂ ನಾನು ಅವಮಾನ ಮಾಡ್ತಾ ಇಲ್ಲ. ಆದ್ರೆ ನಮ್ ಸ್ವಂತ ದುಡ್ಡಲ್ಲಿ ನಾವು ಜೀವನ ಮಾಡ್ತಾ ಇರೋರು, ನಾವು ಆ ತರ ಕೆಲಸ ಮಾಡಕ್ ರೆಡಿ ಇಲ್ಲ. ರೆಡಿ ಇದ್ದೀರಾ ಯಾರಾದ್ರೂ ಮಾಡ್ತೀರಾ ಆ ತರ ಕೆಲಸಗಳನ್ನ? ಇಲ್ಲಿ ಎಷ್ಟು ಜನ ಓದಿಲ್ಲ? ಕೈ ಎತ್ತಿ ನೋಡೋಣ. ಎಷ್ಟು ಜನ ರೈತರು ಓದಿಲ್ಲ? ಇಲ್ಲಿ ಓದಿರೋರು ತುಂಬಾ ಕಡಿಮೆ ಜನ ಇದ್ದಾರೆ. ಓದಿರೋರ್ಗೆ ಅಷ್ಟೇ ಕೆಲಸ ಸಿಗಲ್ಲ. ಓದ್ತಾ ಇರೋರಿಗೆ ಯಾರಿಗೂ ಕೆಲಸ ಕೊಡಲ್ಲ. ಯಾರು ಹೋಗ್ಬೇಡಿ, ಯಾರು ಒಪ್ಕೊಂಬೇಡಿ. ಅವ್ನು ಎಷ್ಟು ದಿನ ಮಾಡ್ಲಿ, ಇನ್ನ 1 ವರ್ಷ ಅಲ್ಲ 2 ವರ್ಷ ಮಾಡ್ಲಿ, ಯಾರು ಒಪ್ಕೊಂಬೇಡಿ. ಇದಕ್ಕೆ ನಾವು ಯಾರು ಒಪ್ಕೊಳ್ಳಲ್ಲ. ಇನ್ನ ಯೂತ್ಸ್ಗಳು ಬರ್ಬೇಕು. ಇದು ಯಾವುದೇ ಪಕ್ಷದ ಪರವಾಗಿ ಯಾರು ಜಗಳ ಮಾಡ್ತಾ ಇಲ್ಲ. ಯಾರಾದ್ರೂ ಮಾಡ್ತಾ ಇದ್ದಾರಾ? ಪಕ್ಷದ ಪರ ಯಾರಾದ್ರೂ ಮಾತಾಡ್ತಿದ್ದಾರಾ? ಯಾರಾದ್ರೂ ದುಡ್ಡಿಗೋಸ್ಕರ ಮಾತಾಡ್ತಿದ್ದಾರಾ? ಇಲ್ಲಿ ತುಂಬಾ ಮೀಡಿಯಾದಲ್ಲಿ ಕಮೆಂಟ್ಸ್ ಗಳು ಬರುತ್ತೆ, ನಿಮ್ಗೆ ಇನ್ನೂ ದುಡ್ಡು ಕೊಟ್ರೆ ಇನ್ನು ಒಪ್ಕೊಂತೀರಾ ಅಂತ. ಯಾರು ಇಲ್ಲಿ ದುಡ್ಡಿನ ಪ್ರಶ್ನೆ ಬರಲ್ಲ ಸರ್. ನಮ್ಮ ಅಜ್ಜಿ ತಾತನ್ನ ನಾವು ಮಣ್ಣು ಮಾಡಿರೋ ಜಾಗದಲ್ಲಿ ನಾವು ವರ್ಷ ಹೋಗಿ ನಾವು ಪೂಜೆ ಮಾಡ್ಬೇಕು. ಬಿಟ್ಕೊಡ್ತೀರಾ ಯಾರಾದ್ರೂ? ಯಾಕೆ ನಿಮ್ಮ ಅಜ್ಜಿ ತಾತಿರ್ ಮಾತ್ರ ನೀನು ಹೋಗಿ ಪೂಜೆ ಮಾಡ್ಬೇಕಾ? ನಮಗೆ ಯಾರಿಗೂ, ನಮ್ಮ ವಂಶದವ್ರಿಗೆ ನಮ್ಮ ಪಾರಂಪರ್ಯ ನಾವು ಉಳಿಸ್ಕೊಬೇಕನ್ನೋದಿಲ್ವಾ? ಇಲ್ಲಿ ಎಷ್ಟು ಜನ ರೈತರ ಮಕ್ಕಳು ಒಳ್ಳೊಳ್ಳೆ ಸ್ಕೂಲ್ಗಳಲ್ಲಿ ಓದಿಸಿದೀರಾ ನಿಮ್ಮ ಮಕ್ಕಳನ್ನ? ಹೇಳಿ, ಎಷ್ಟು ಜನ ಓದಿಸಿದೀರಾ? ಎಷ್ಟು ಜನದ ಮಕ್ಕಳು ಇಲ್ಲಿ ಡಾಕ್ಟರ್ ಇಂಜಿನಿಯರ್ಗಳಾಗಿದ್ದಾರೆ? ನೀನಂತ ಮಾಡೋನು ದಯವಿಟ್ಟು ಆ ಸ್ಕೂಲ್ನ ಸರಿ ಮಾಡು. ಸ್ಕೂಲ್ ಮುಚ್ಚಿ ಎಷ್ಟು ವರ್ಷ ಆಗಿದೆ ಸರ್ ಹೇಳಿ ಯಾರಾದ್ರೂ? ನಾನು ಕ್ವಶನ್ ಕೇಳ್ತಾ ಇದ್ದೀನಿ, ದಯವಿಟ್ಟು ಹೇಳಿ. ಸ್ಕೂಲ್ ಮುಚ್ಚಿ ಎಷ್ಟು ವರ್ಷ ಆಗಿದೆ? ಆಗಿದೆ ಅಲ್ವಾ? ಬಂದು ನೋಡಿದಾರ ಯಾರಾದ್ರೂ? ರಾಜಕೀಯದವ್ರು ಯಾರಾದ್ರೂ ಬಂದು ನೋಡಿದಾರ? ನೋಡಿಲ್ಲ. ಕಾಂಗ್ರೆಸ್ ಸರ್ಕಾರ ಯಾವತ್ತಾದ್ರು ಬಂದು ನೋಡಿದ್ಯಾ? ನೋಡಿಲ್ಲ. ಇನ್ನ ಆ ನೀರು ಕ್ಲೀನ್ ಮಾಡಿಸೋ ನೀರ್ನ, ಇಲ್ಲಿ ಕ್ಯಾನ್ಸರ್ ಬರುತ್ತೆ ಯಾರೋ ಗಾಳಿಯಿಂದ ಅಂತ ಹೇಳಿದ್ರಂತೆ. ಎಷ್ಟು ಜನ ಕ್ಯಾನ್ಸರ್ ಇದೆ ಅಪ್ಪ ಇಲ್ಲಿ? ಎಷ್ಟು ಜನ ಕ್ಯಾನ್ಸರ್ ಇದೆ? ಯಾರು ಶ್ರಮ ಪಟ್ಟು ದುಡಿಮೆ ಮಾಡಿದ್ದಾರೆ ಅವ್ರಿಗೆ ಯಾರು ಕ್ಯಾನ್ಸರ್ ಇದೆ? ದಯವಿಟ್ಟು ಕೈ ಎತ್ಬಿಡಿ. ಕಿದ್ವಾಯ್ ಹಾಸ್ಪಿಟಲ್ ಹಂಗಾದ್ರೆ ಈ ಪಂಚಾಯತಿ ಅವ್ರು ಎಷ್ಟು ಜನ ಅಡ್ಮಿಟ್ ಆಗಿದ್ದೀರಾ ಕ್ಯಾನ್ಸರ್ ಬಂದಿರೋರು? ಯಾರು ಆಗಿಲ್ಲ ಅಲ್ವಾ? ಇನ್ನ ಕ್ಯಾನ್ಸರ್ ಹಂಗಿದ್ರೆ ನೀವು ಗ್ರೇಟರ್ ಬೆಂಗಳೂರು ಮಾಡ್ತಿದ್ದಂಗೆ ಈ ಗಾಳಿನೆಲ್ಲ ಶುದ್ಧ ಮಾಡ್ಬಿಡ್ತೀರಾ? ಅದು ಯಾವ ತರ ಸೈನ್ಸ್? ದಯವಿಟ್ಟು ನನ್ಗೆ ಹೇಳಿ, ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ. ಗ್ರೇಟರ್ ಬೆಂಗಳೂರು ಆಗ್ತಿದ್ದಂಗೆ ಗಾಳಿ ಕ್ಲೀನ್ ಆಗ್ಬಿಡುತ್ತಾ? ಇನ್ನೊಂದು ವಿಷಯ, ಹೋದ್ಸತಿ ಮೀಡಿಯಾದವರಿಗೆ ನಾವು ಚಿಕ್ಕ ಮಕ್ಕಳ ಕೈಲಿ ಮಾತಾಡ್ಸಿದ್ರು. ಏನಂತ? ನಮ್ಗೆ ಬೇಡ, ಅಕ್ವೈರ್ ಬೇಡ ಅಂತ ನಮ್ಮನೆ ಮಕ್ಕಳು ಚಿಕ್ಕ ಮಕ್ಕಳು ಮಾತಾಡಿದ್ರು. ಅದಕ್ಕೆ ತುಂಬಾ ಕಮೆಂಟ್ಸ್ ಗಳು ಬಂದಿದ್ದಾವೆ. ಮಕ್ಕಳಿಗೆ ಮೀಡಿಯಾದವರು ಹೇಳ್ಕೊಟ್ಟು ಮಾತಾಡ್ಸಿದ್ದಾರೆ ಅಂತ. ಸರ್, ನಾವು ಸಣ್ಣ ಮಕ್ಕಳಿಗೆ ಗಿಡನ ಉಳಿಸು ಅಂತ ಹೇಳ್ಕೊಟ್ರೆ ಅದ್ರ ಬಗ್ಗೆ ಮಾತಾಡ್ತಾರೆ. ನೀನು ಇಲ್ಲ ನಾಶ ಮಾಡು ಅಂದ್ರೆ ನಿಮ್ ಮಕ್ಳು ಆತರ ಬೆಳಿತಾರೆ. ನಮ್ಮ ಮಕ್ಕಳುಗಳಿಗೆ ನಾವು ಉಳಿಸಿ ಕಾಪಾಡಿ ಬೆಳೆಸಿ ಮುಂದಕ್ಕೆ ನೀನು ಒಬ್ಬ ರೈತ ಆಗು ಅಂತ ಹೇಳ್ಕೊಟ್ಬಿಟ್ಟು ಬೆಳೆಸಿದ್ದೇವೆ ಹೊರತು ನೀನು ಮರ ಕಡಿ, ನೀನು ನಾಶ ಮಾಡು ಅಂತ ನಾವು ಯಾವುದೇ ಕಾರಣಕ್ಕೂ ಹೇಳ್ಕೊಟ್ಟಿಲ್ಲ, ನಾವು ಮುಂದಕ್ಕೂ ಹೇಳ್ಕೊಡಲ್ಲ. ಸ್ಕೂಲ್ಗಳಲ್ಲೂ ಅಷ್ಟೇ, ನೀನ್ ಸೇರ್ಸಾಗ ನಿನ್ ಮಕ್ಳಿಗೆ ನೀನು ಗಿಡ
ಇಷ್ಟ ಹೇಳಿ ನಾನು ಮುಗಿಸ್ತೀನಿ. ಥ್ಯಾಂಕ್ ಯು.